ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ಹತ್ರ ಯಾವ ಥರದ ಸೀರೆಗಳನ್ನು ಕಲೆಕ್ಟ್ ಮಾಡಿದ್ದೀನಿ ಅಂತ ಅನ್ನೋದನ್ನು ನಿಮಗೆ ತೋರಿಸ್ಲಿಕ್ಕೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ತುಂಬ ಚೆನ್ನಾಗಿದ್ದಾವೆ. ಎಲ್ಲ ಥರದ ಸೀರೆಗಳನ್ನು ಕಲೆಕ್ಟ್ ಮಾಡಿದ್ದೀನಿ. ಕಾಟನ್ ಸೀರೆ ಆಯಿತು, ಕಾಟನ್ ಆಮೇಲೆ ಪಾಲಿಸ್ಟರ್ ಮಿಕ್ಸ್ ಇರುವಂಥ ಒಂದು ಸೀರೆಗಳು, ಆಮೇಲೆ ರೇಷ್ಮೆ ಸೀರೆಗಳು, ಆಮೇಲೆ ಫ್ಯಾನ್ಸಿ ಸೀರೆಗಳು, ಈ ಥರದ್ದೆಲ್ಲ ಸೀರೆಗಳನ್ನು ನಾನು ಕಲೆಕ್ಟ್ ಮಾಡಿದ್ದೀನಿ. ನನ್ನ ಹತ್ರ ಇರುವಂಥ ಒಂದು ಸೀರೆಗಳು ತುಂಬ ಚೆನ್ನಾಗಿದ್ದಾವೆ. ಏನೋ ನೆನಪಾಯ್ತು ಫ್ರೆಂಡ್ಸ್, ನನ್ನ ಹತ್ರ ಇರುವಂಥ ಒಂದು ಸೀರೆಗಳನ್ನು ಆಮೇಲೆ ಮದುವೆಗೆ ಕೊಟ್ಟಿರ್ತಾರಲ್ಲ ಫ್ರೆಂಡ್ಸ್, ಅಪ್ಪಾಜಿ ಅಮ್ಮ ಆಮೇಲೆ ನಮ್ಮ ಮನೆಯವರು ಎಲ್ಲ ಕೊಡಿಸಿರ್ತಾರಲ್ಲ, ತುಂಬ ಚೆನ್ನಾಗಿದ್ದಾವೆ ಸೀರೆಗಳು. ನಿಮಗೆ ತೋರಿಸ್ಲಿಕ್ಕೆ ಇಷ್ಟ ಆಯಿತು ಫ್ರೆಂಡ್ಸ್, ಹಂಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹತ್ರ ಇರುವಂಥ ಒಂದು ಸೀರೆಗಳ ಕಲೆಕ್ಷನ್ ಯಾವ ರೀತಿ ಇದೆ, ಯಾವ ರೀತಿ ಸೀರೆಗಳನ್ನು ಕಲೆಕ್ಟ್ ಮಾಡಿದ್ದೀನಿ ಅಂತೇಳಿ ಈಗ ನೋಡ್ಕೊಂಬರೋಣ ಫ್ರೆಂಡ್ಸ್. ಓಕೆನಾ, ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈ ಥರದ ಸೀರೆಗಳನ್ನು ಕಲೆಕ್ಟ್ ಮಾಡಿರುವಂಥದ್ದು. ರೇಷ್ಮೆ ಸೀರೆ, ಆಮೇಲೆ ಸಣ್ಣ ಬಾರ್ಡ್ರ್ ಇರುವಂಥ ಒಂದು ಸೀರೆ, ಫ್ಯಾನ್ಸಿ ಸೀರೆ, ಕಾಟನ್ನು ಆಮೇಲೆ ಪಾಲಿಸ್ಟರ್ ಇರುವಂಥ ಒಂದು ಮಿಕ್ಸ್ ಇರುವಂಥ ಒಂದು ಸೀರೆ, ಎಲ್ಲ ಥರದ ಸೀರೆಗಳನ್ನು ಕಲೆಕ್ಟ್ ಮಾಡಿದ್ದೀನಿ. ನಮ್ಮ ರಿಲೇಟಿವ್ಸು, ಅಪ್ಪಾಜಿ ಅಮ್ಮ, ಆಮೇಲೆ ನಮ್ಮ ಅತ್ತಮ್ಮ ಮಾವರು ಎಲ್ಲರೂ ಕೊಡಿಸಿರುವಂಥ ಒಂದು ಸೀರೆಗಳು ಅದರಲ್ಲಿತ್ತು ಫ್ರೆಂಡ್ಸ್. ತುಂಬ ಖುಷಿ ಆಯಿತು ನೋಡಿ. ಇದು ಮಾಂಗಲ್ಯ ಕಟ್ಟುವಂಥ ಒಂದು ಸಂದರ್ಭದಲ್ಲಿ ಉಟ್ಕೊಂಡಿರುವಂಥ ಒಂದು ಸೀರೆ. ವೇಟ್ಲೆಸ್ ಇತ್ತು ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು, ಕಂಫರ್ಟಬಲ್ ಆಗಿತ್ತು ನೋಡಿ. ಆರೆಂಜ್ ಕಲರ್ ಬಾರ್ಡ್ರ್ ಇದೆ, ಆಮೇಲೆ ಸೆರ್ಗೂ ಸಹ ಆರೆಂಜ್ ಕಲರ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಸ್ಟೋನ್ ಥರ ಇತ್ತು ಫ್ರೆಂಡ್ಸ್, ತುಂಬ ಖುಷಿ ಆಯಿತು. ಅಪ್ಪಾಜಿ ಅಮ್ಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಆಮೇಲೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ನೋಡ್ತಾ ಇರ್ಬೋದು, ನೀವು ಫೋಟೋ ನೋಡಿರ್ಬೋದು, ಆ ಥರ ಉಟ್ಕೊಂಡಿದ್ದೆ ಫ್ರೆಂಡ್ಸ್. ಓಕೆನಾ, ಇದು ರಿಸೆಪ್ಷನ್ನಿಗೆ ಉಟ್ಕೊಂಡಿರೋಂಥ ಒಂದು ಸೀರೆ, ರಿಸೆಪ್ಷನ್ಗೆ ಕೊಡಿಸಿದ್ರು. ಸೆರಗು ಈಗ ತೋರಿಸ್ತೀನಿ ಫ್ರೆಂಡ್ಸ್, ತುಂಬ ಗ್ರ್ಯಾಂಡಾಗಿದೆ. ಮೇಲೆ ಗೋಲ್ಡನ್ ಕಲರ್ ಬಾರ್ಡ್ರು, ಕೆಳಗಡೆ ಸಹ ಗೋಲ್ಡನ್ ಕಲರ್ ಬಾರ್ಡ್ರು, ತುಂಬ ಚೆನ್ನಾಗಿದೆ, ಗ್ರ್ಯಾಂಡಾಗಿದೆ. ಇಲ್ಲಿ ಫೋಟೋ ಬರುತ್ತೆ ನೋಡಿ. ಈಗ ಆ ಥರದ ಇದರಲ್ಲಿ ಉಟ್ಕೊಂಡಿದ್ದೆ, ಆ ಥರ ಉಟ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು, ಶೈನಿ ಆಯಿತು, ಗ್ರ್ಯಾಂಡಾಗಿತ್ತು. ಮದುವೆ ಅಂದಮೇಲೆ ಗ್ರ್ಯಾಂಡಾಗಿ ಇರಬೇಕಲ್ಲ ಫ್ರೆಂಡ್ಸ್, ಹಾಗಾಗಿ ತುಂಬ ಖುಷಿ ಆಯಿತು. ಇದು ಸಹ ಅಷ್ಟೇ, ಕಲರ್ ಬಂದಿತ್ತು ನೋಡಿ. ಕಲರ್ಗಳು ಅಂತಂದರೆ ಅಲ್ಲಿ ಯಾವುದಾದ್ರೂ ಬ್ಲೌಸನ್ನು ಸೆಟ್ ಮಾಡ್ಕೊಬೋದು ಫ್ರೆಂಡ್ಸ್, ಸೀರೆಗಿಂದ ಅಂತಲ್ಲ. ಯಾವುದು ನಿಮ್ಮ ಕಲರ್ ಇಷ್ಟ ಆಗಿರುವಂಥ ಒಂದು ಕಲರ್ದು, ಶೈನಿ ಇರುವಂಥ ಒಂದು ಕಲರ್ದು ನೋಡಿಕೊಂಡು ನೀವು ಬ್ಲೌಸ್ ಹೊಲ್ಸ್ಕೊಬೋದು. ತುಂಬ ಚೆನ್ನಾಗಿತ್ತು, ಕಲರ್ ಪಟ್ಟಿ ಗತೆ ನೋಡಿ. ಬಾರ್ಡ್ರ್ ಸಹ ತುಂಬ ಚೆನ್ನಾಗಿತ್ತು, ಆ ಥರ ಉಟ್ಕೊಂಡಿದ್ದೆ. ನೆಕ್ಸ್ಟ್ ಇದು ರೆಡ್ ಕಲರು, ಇದು ಸಹ ರೇಷ್ಮೆ ಸೀರೆನೇ. ಪ್ರೆಗ್ನೆನ್ಸಿ ಆದಮೇಲೆ ಶ್ರೀಮಂತ ಕಾರ್ಯ ಮಾಡ್ತಾರಲ್ಲ ಫ್ರೆಂಡ್ಸ್, ಆವಾಗ ನಮ್ಮ ಮನೆಯವ್ರು ಕೊಡಿಸಿರೋ ಅಂಥದ್ದು. ಇದು ಸಹ ರೆಡ್ ಕಲರ್ ಇದೆ, ಚೆನ್ನಾಗಿದೆ. ಬಾರ್ಡ್ರ್ ಸಹ ತುಂಬ ಚೆನ್ನಾಗಿತ್ತು ಬಾರ್ಡ್ರು. ವೇಟ್ಲೆಸ್ ಇದೆ, ಪರವಾಗಿಲ್ಲ, ಉಟ್ಕೊಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು, ಕಂಫರ್ಟಬಲ್ ಆಗಿತ್ತು. ಇದು ನೋಡಿ, ಸ್ಕೈ ಬ್ಲೂ ಕಲರ್ ಇದೆ, ಆಮೇಲೆ ಗಿಳಿ ಹಸಿರು ಅಂತ ಏನು ಹೇಳ್ತೀವಿ ಆ ಕಲರ್ದು ಬಾರ್ಡ್ರ್ ಇದೆ ಫ್ರೆಂಡ್ಸ್. ಸ್ಟೋನ್ ಬಂದಿರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಸೀರೆಗಳು ಯಾವ ರೀತಿ ಕಲೆಕ್ಟ್ ಮಾಡಿದ್ದೀನಿ ಅಂತೇಳಿ ನೀವು ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೂ ನೆನಪಾಗಿರುತ್ತೆ. ಒಂದು ವೇಳೆ ನಿಮಗೆ ನೆನಪಾಗಿದ್ದರೆ ಅಪ್ಪಾಜಿ ಅಮ್ಮ ಕೊಡಿಸಿರೋದು ಅಥವಾ ರಿಲೇಟಿವ್ಸ್ ಯಾರಾದರೂ ಕೊಡಿಸಿರೋದು ಅಂತೂ ಸೀರೆಗಳು ನಿಮಗೆ ನೆನಪಾಗಿದ್ದರೆ ಈಗಲೇ ಹೋಗಿ ಆ ಒಂದು ಸೀರೆಗಳನ್ನು ನೋಡ್ಕೊಳ್ಳಿ, ಯಾವ ರೀತಿ ಇದೆ ಅಂಥೇಳಿ ನೋಡಿ. ಅವುಗಳು ಚೆನ್ನಾಗಿ ಒಂದು ಸೇಫ್ಟಿಯಾಗಿ ಇರುವಂಥ ಒಂದು ಜಾಗದಲ್ಲಿ ಚೆನ್ನಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ಅವರು ಖುಷಿಯಿಂದ ನಮಗೆ ಕೊಟ್ಟಿರ್ತಾರೆ, ನಾವು ಖುಷಿಯಿಂದ ಇಸ್ಕೊಂಡಿರ್ತೀವಿ. ಅವುಗಳನ್ನು ಕಾಪಾಡ್ಕೊಳ್ಳೋಣ ಫ್ರೆಂಡ್ಸ್. ಓಕೆನಾ. ಈಗ ರೇಷ್ಮೆ ಸೀರೆ ಅಥವಾ ಬೇರೆ ಬಾರ್ಡ್ರ್ ಇರುವಂಥ ಒಂದು ಸೀರೆಗಳನ್ನು ಉಟ್ಕೊಂಡು ಸಾಕಾಗಿದೆ ಅಂತೇಳಿ ಒಬ್ಬೊಬ್ಬರು ಹಾಗೆ ಯಾರಿಗಾದರೂ ಕೊಟ್ಬಿಡ್ತಾರೆ, ಅಥವಾ ಏನಾದರೂ ಹಾಗೆ ಇಟ್ಟಿಟ್ಟು ಅದು ವೇಸ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ಆವಾಗ ಹೆಣ್ಮಕ್ಳು ಇರ್ತಾರಲ್ಲ ಫ್ರೆಂಡ್ಸ್, ಆವಾಗ ಅವರಿಗೆ ಸಣ್ಣ ಮಕ್ಕಳು ಹೆಣ್ಮಕ್ಳು ಇರ್ತಾರಲ್ಲ, ಅವ್ರಿಗೆ ಲಂಗ ಬ್ಲೌಸು ಹೊಲಿಸ್ಕೊಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಒಂದು ಬಾರ್ಡ್ರ್ ಎಲ್ಲ ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೆ. ಹಾಗಾಗಿ ಲಂಗ ಬ್ಲೌಸ್ ಹೊಲಿಸಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣುತ್ತೆ, ಮಕ್ಕಳು ಸಹ ಖುಷಿ ಪಡ್ತಾರೆ. ಹಾಗಾಗಿ ಸೀರೆಗಳನ್ನು ಸೇಫ್ಟಿಯಾಗಿ ಇಟ್ಕೊಳ್ಳಿ. ಸ್ವಲ್ಪ ಯಾವಾಗಾದರೂ ಫಂಕ್ಷನ್ಗಳಿಗೆ ಉಟ್ಕೊಂಡಾಗ ಅವುಗಳನ್ನು ಹಾಗೆ ಮಡಚಿಡಬೇಡಿ. ಸ್ವಲ್ಪ ಹೊತ್ತು ಬಿಟ್ಟು ಅಥವಾ ಮರುದಿನ ಅವುಗಳನ್ನು ಮಡಚಿ ಕ್ಲೀನಾಗಿ ನೀಟಾಗಿ ಮಡಚಿಟ್ಕೊಳ್ಳಿ. ಆಮೇಲೆ ಸೀರೆಗಳನ್ನು ಹಾಗೆ ಬಿಡಬೇಡಿ ಫ್ರೆಂಡ್ಸ್, ಎಲ್ಲಿಟ್ಟಿರ್ತೀರೋ ಅಲ್ಲೇ ಬಿಡಬೇಡಿ. ಒಂದು ತಿಂಗಳಿಗೊಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ಒಂದು ಸ್ವಲ್ಪ ನೆರಳಲ್ಲಿ ಒಣಗಿಸಿ ಆಮೇಲೆ ಸರಿಯಾದ ರೀತಿಯಲ್ಲಿ ಮಡಚಿ ಅವುಗಳನ್ನು ಸೇಫ್ಟಿಯಾಗಿ ಇಟ್ಕೊಳ್ಳಿ. ಅದು ಕ್ಲೀನಾಗಿರುತ್ತೆ, ಭಾಳ ದಿನವೂ ಬರುತ್ತೆ ಫ್ರೆಂಡ್ಸ್. ಓಕೆನಾ. ಈಗ ಮನುಷ್ಯರೇ ಶಾಶ್ವತ ಅಲ್ಲ, ಹಾಗಾಗಿ ಈ ಎಲ್ಲ ವಸ್ತುಗಳ ಸಹ ಅಷ್ಟೇ ಅಲ್ಲ ಫ್ರೆಂಡ್ಸ್, ಶಾಶ್ವತ ಅಲ್ಲ. ಹಾಗಾಗಿ ಎಲ್ಲ ವಸ್ತುಗಳನ್ನು ನಾವು ಚೆನ್ನಾಗಿ ಕಾಪಾಡ್ಕೊಬೇಕಂತಂದರೆ ಅವುಗಳನ್ನು ಸೇಫ್ಟಿಯಾಗಿ ನಾವು ಯಾವ ರೀತಿ
ನೋಡ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ನಿಮ್ಮ ಒಂದು ನೆನಪುಗಳು ಅಂದರೆ ನಮಗೆ ಇರುವಂಥ ಒಂದು ನೆನಪಿಗೋಸ್ಕರ ಅವುಗಳನ್ನು ಉಳಿಸ್ಕೊಂಡಿರ್ತೀವಿ. ಅವುಗಳನ್ನು ಸರಿಯಾದ ರೀತಿಯಲ್ಲಿ ಸೇಫ್ಟಿಯಾಗಿ ಕಾಪಾಡ್ಕೊಳ್ಳಿ, ಓಕೆನಾ ಫ್ರೆಂಡ್ಸ್. ನಾನು ಸಹ ಅಷ್ಟೇ, ನಮ್ಮ ಅಪ್ಪಾಜಿ ನಮ್ಮಮ್ಮ ಕೊಡಿಸಿರೋದು ಅಥವಾ ಎಲ್ಲ ರಿಲೇಟಿವ್ಸು ಕೊಡಿಸಿರುವಂಥ ಒಂದು ಸೀರೆಗಳು ಅದರಲ್ಲಿ ತೋರಿಸಿದ್ದೀನಿ ನಿಮಗೆ. ಎಲ್ಲ ಥರದ ಸೀರೆಗಳನ್ನು ಉಟ್ಕೊಂಡಿದ್ದೀನಿ, ಖುಷಿ ಇದೆ. ಅವುಗಳನ್ನು ಒಳ್ಳೆ ರೀತಿಯಲ್ಲಿ ಒಂದು ಖುಷಿಯಿಂದ ಕಾಪಾಡ್ಕೊತೀನಿ ಫ್ರೆಂಡ್ಸ್, ಓಕೆನಾ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಓಕೆನಾ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್ ಎಲ್ರಿಗೂ.